ಹಲೋ, ವೆಲ್ಕಮ್ ಬ್ಯಾಕ್ ಟು our ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಇದು ವೀಕೆಂಡ್ ವೀಡಿಯೋ. ನಾವು ಆ್ಯಕ್ಚುಲಿ ಮಾರ್ನಿಂಗ್ ರೆಡಿಯಾಗಿ ಮೈಸೂರು ಸಿಟಿಗೆ ಹೋಗ್ತಾ ಇದ್ದೀವಿ. ಬಿಕಾಸ್ ನಮ್ಮ ಮಾವ ನಮ್ಮ ಅತ್ತೆ ಹಾಗೂ ನಮ್ಮ ಅಜ್ಜಿ ಅವರೆಲ್ಲ ಹಾಸನಿಂದ ಬಂದಿದ್ದಾರೆ. ಅವ್ರ ಮನೇಲಿ ಫಂಕ್ಷನ್ ಇದೆ, ಹೋಲಿ ಕಮ್ಯುನಿಯನ್ ಇದೆ ಅಂಥೇಳಿ ಶಾಪಿಂಗ್ ಮಾಡೋಕ್ಕೋಸ್ಕರ ಮೈಸೂರಿಗೆ ಬಂದಿದ್ದಾರೆ. ಆಲ್ರೆಡಿ ಟೈಮ್ ಆಗೋಗಿತ್ತು. ಸೊ ನಾವೀಗ ಹೋಗ್ತಾಯಿದ್ದೀವಿ. ನೀವು ನೋಡ್ತಾ ಇದ್ದೀರಿ, ಇದು ನನ್ನ ಕಾಲೇಜು. ನಾನು ಮಾಸ್ಟರ್ ಡಿಗ್ರಿ ಇಲ್ಲೇ ಮಾಡಿದ್ದು, ಸೆಂಟ್ ಫಿಲೋಮಿನಾಸ್ ಕಾಲೇಜ್. ಇಲ್ಲಿ ತುಂಬಾ ಮೆಮೊರೀಸ್ ಇದೆ. ಇಲ್ಲಿ ಆ್ಯಕ್ಚುಲಿ ನಾನು ಹಾಸ್ಟೆಲಲ್ಲಿ ಇದ್ದಿದ್ದು, ಬಟ್ ಹಾಸ್ಟೆಲಾಗಿಂತ ನನಗೆ ಕಾಲೇಜ್ ಫ್ರೆಂಡ್ಸೇ ಜಾಸ್ತಿ. ಅವ್ರು ತುಂಬಾ ಸಪೋರ್ಟಿವ್ ಇದ್ದರು. ನಾವಿಲ್ಲಿ ಹಾಸ್ಟೆಲ್ ಅಂತ ಹೇಳಿದ್ಮೇಲೆ ಕದ್ದು ಮುಚ್ಚಿ ಓಡಾಡೋದೇ ಜಾಸ್ತಿ. ಫಾದರ್ ಕಣ್ಣಿಗೆ ಕಾಣಿಸ್ತಾರೆ, ಅಲ್ಲಿ ಇಲ್ಲಿ ಓಡಾಡ್ತಿದ್ವಿ, ಔಟಿಂಗ್ ಹೋಗ್ತಿದ್ವಿ. ಕಾಲೇಜ್ ಡೇಸ್ ಎಲ್ಲ ಒಂಥರ ಗೋಲ್ಡನ್ ಡೇಸು. ಅದೆಲ್ಲ ಅನ್ಫರ್ಗೆಟಬಲ್ ಮೂಮೆಂಟ್ಸ್, ಯಾವತ್ತೂ ಮರೆಯೋಕ್ಕಾಗಲ್ಲ. ಮೀನ್ ವೈಲ್ ನಾವು ಮೈಸೂರು ಸಿಟಿ ರೀಚ್ ಆದ್ವಿ. ನಾವು ಹುಡುಕ್ತಾ ಇದ್ದೋ ಎಲ್ಲಿದ್ದಾರೆ ಅಂತ ಹೇಳಿ. ಇವ್ರು ನಮ್ಮ ಮಾವ. ಸೊ ಎಲ್ಲರೂ ಆಲ್ಮೋಸ್ಟ್ ಶಾಪಿಂಗ್ ಮಾಡ್ತಿರೋ. ಸೊ ನಾವು ಅಜ್ಜಿ ಹೇಳ್ತಾಯಿದ್ರು, ನೋಡು ನಿಮಗೆ ಇಷ್ಟ ಆಯಿತಾ ಅಂತೆಲ್ಲ ತೋರಿಸ್ತಾಯಿದ್ರು ಕಾಮಿಡಿ ಮಾಡಿಕೊಂಡು. ಬಿಕಾಸ್ ಹುಡುಗಿರಂದಮೇಲೆ ಬೇರೆ ಟೇಸ್ಟ್ ಇರುತ್ತೆ, ನೀವು ನಮ್ಮ ಥರ ಅಲ್ಲ ಅಂತೆಲ್ಲ ಟೀಸ್ ಮಾಡ್ತಾಯಿದ್ರು. ಸೊ ಅವ್ರು ನಮ್ಮ ಮಾವ, ನಮ್ಮ ಅಜ್ಜಿ ಹಾಗೂ ನಮ್ಮ ಅತ್ತೆ. ಇವ್ರನ್ನ ನೀವು ಪ್ರೀವಿಯಸ್ ವೀಡಿಯೋದಲ್ಲಿ ನೋಡಿರ್ತೀರ, ನಮ್ಮ ದೊಡ್ಡಮ್ಮ. ಸೊ ನಮಗಲ್ಲಿ ನೆಕ್ಸ್ಟು ವೀಡಿಯೋ ಎಲ್ಲ ಮಾಡೋಕ್ಕೆ ಬಿಡಲಿಲ್ಲ. ಸೊ ನಾವು ಊಟ ಎಲ್ಲ ಮಾಡಿಕೊಂಡು ನಮ್ಮ ಮಾವ ಅವರೆಲ್ಲ ಹೋದರು, ಟೈಮ್ ಆಯಿತು ಅಂತ. ಫೈನಲಾಗಿ ನಮ್ಮ ಆಂಟಿನ ಉಳಿಸ್ಕೊಂಡ್ವಿ. ಹಿಂಸೆ ಮಾಡಿ ಬಿರಿಯಾನಿ ಮಾಡ್ಕೊಳ್ತೀವಿ ಬನ್ನಿ ಆಂಟಿ ಅಂತ. ಪಾಪ ಅವ್ರು ಉಳ್ಕೊಂಡ್ರು ಕೆಲಸ ಇದ್ರೂ. ಫೈನಲಿ ಆಗಿ ಸ್ವಲ್ಪ ಟಯರ್ಡ್ ಆಗಿತ್ತು ಅಂತೇಳಿ ಜ್ಯೂಸ್ ಕುಡಿಯೋಣ ಅಂತ ಹೋಗಿದ್ವಿ. ಸೊ ಎಲ್ಲರೂ ಜ್ಯೂಸ್ ಎಲ್ಲ ಕುಡಿದಾದ್ಮೇಲೆ ಅದೇ ಶಾಪಲ್ಲಿ ನೋಡ್ತಿದ್ದೆ, ಯಾವುದೋ ಡಿಫ್ರೆಂಟಾಗಿ ಚಾಕ್ಲೇಟ್ಸ್ ಎಲ್ಲ ಬಂದಿತ್ತು, ಏನೋ ಜಲ್ಲಿ ಅಂತೆ. ಸೊ ನೋಡ್ತಾಯಿದ್ದೆ, ಈ ಥರ ಅಟ್ರಾಕ್ಟಿವ್ ಆಗಿಟ್ಟರೆ ಮಕ್ಕಳು ಕೇಳ್ದಲ್ಲೇ ಬಿಡ್ತಾರ. ಸೊ ಬಟ್ ಜಾಸ್ತಿ ತಕ್ಕೊಡೋಕೆ ಹೋಗಬೇಡಿ. ಜಾಸ್ತಿ ಜಲ್ಲಿ ತಿನ್ನೋದು ಮತ್ತು ಶುಗರ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ. ಇಲ್ಲಿ 3 ಹಣ್ಣುಗಳ ಬಗ್ಗೆ ಬೆನಿಫಿಟ್ಸ್ ಹಾಕಿದ್ರು. ಸೊ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಕ್ಯಾಪ್ಚರ್ ಮಾಡಿಕೊಂಡೆ. ಮೀನ್ ವೈಲ್ ಆಲ್ರೆಡಿ ಟೈಮ್ ಆಗೋಗಿತ್ತು. ಸೊ ಮನೆಗೆ ರೀಚ್ ಆದ್ವಿ. ಲೇಟಾಗಿತ್ತು, ಆಲ್ಮೋಸ್ಟ್ 5:30 ಆಗಿತ್ತು. ಅಲ್ಲಿ ಬಂದಿದ್ದ ತಕ್ಷಣ ಚಿಕ್ಕ ಕುರಿಮರಿಗಳೆಲ್ಲ ಇತ್ತು. ಸೊ ಅದನ್ನು ನೋಡಿ ಇವಳು ಆಟ ಆಡ್ತಿದ್ಲು, ಕರಿತಾ ಇದ್ದಾಳೆ, ಬಾ ಮನೆಗೆ ಹೋಗೋಣ ಅಂಥೇಳಿ. ಅವಳಿಗೆ ಈ ಥರ ಪ್ರಾಣಿಗಳಂದರೆ ತುಂಬಾ ಇಷ್ಟ. ಹಸುಗಳಾಗಲಿ ಕುರಿಗಳಾಗಲಿ ತುಂಬಾ ಇಷ್ಟಪಡ್ತಾಳೆ. ಸರಿ ಟೈಮ್ ಆಯಿತು ಅಂಥೇಳಿ ನಾವು ಮನೆಗೆ ಹೋಗಿ ಬೇಗ ಅಡುಗೆ ಮಾಡೋಣ ಅಂಥೇಳಿ ಒಳಗಡೆ ಹೋಗಿ ಅಡುಗೆ ಮಾಡಿದ್ವಿ. ಸೊ ಫೈನಲಾಗಿ ಹೈದ್ರಾಬಾದ್ ದಮ್ ಬಿರಿಯಾನಿ ಮಾಡಿದ್ವಿ. ಸೊ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ರೆಸಿಪಿದು. ನಿಮ್ಗೇನಾದ್ರು ಬೇಕು ಅಂಥೇಳಿ ಪ್ಲೀಸ್ ಕಮೆಂಟ್ ಮೂಲಕ ನಮ್ಗೆ ತಿಳಿಸ್ಕೊಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ. ಅದೇ ರೀತಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಸೋ ಮಚ್.